ನ್ಯಾಚುರಲಿ ಇಲ್ಲ, ನಾವು ಯಾರು ಮಲ್ಗೆ ಇಲ್ಲ. ಅವ್ರು ಶ್ರೀನಗರಲ್ಲಿ ಇದ್ರು, ನೆಕ್ಸ್ಟ್ ಡೇ ಪೆಲ್ಗಾಮ್ ಹೋಗ್ಬೇಕಿತ್ತು ಅವರು. ದ ವೆರಿ ನೆಕ್ಸ್ಟ್ ಡೇ ಅವ್ರು ಹೋಗ್ಬೇಕಿತ್ತು ಆ್ಯಕ್ಚುಲಿ. ಅವ್ರು ನ್ಯಾಚುರಲಿ ಯಾರಿಗೂ ನಿದ್ದೆ ಬಂದಿಲ್ಲ ಅವರು ವಾಪಸ್ ಸೇಫಾಗಿ ಬರೋವರೆಗೂ. ನನಗೆ ನಿಜವಾಗ್ಲೂ ಅಟ್ ದಿಸ್ ಪಾಯಿಂಟ್ ಹೇಳಲೇಬೇಕು, ಸಂತೋಷ್ ಲಾಡ್ ಅವ್ರು ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡಿ, ಪರ್ಸ್ನಲಿ ಕಾಲ್ ಮಾಡಿ, ಫಾಲೋ ಅಪ್ ಮಾಡಿ ಪ್ರತಿಯೊಂದು ನೋಡಿಕೊಂಡ್ರು. ಸೊ ದ್ಯಾಟ್ ವೇ ವಿ ಆರ್ ವೆರಿ ಗ್ರೇಟ್ಫುಲ್. ನೀನು ಅಲ್ಲಿ ಘಟನೆ ಆದಾಗ ಉಗ್ರರಿಂದ ದಾಳಿ ಆಯ್ತಲ್ಲಪ್ಪ, ಅಲ್ಲಿ ನೀನು ಸ್ಪಾಟಲ್ಲಿ ಇದ್ದ, ಹೇಗೆ ಟೆರರಿಸ್ಟ್ ಅಟ್ಯಾಕ್ ಆಯ್ತಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀಯ ನೀನು? ಅದು ರ್ಯಾಂಡಮ್ ಆಗಿ ಆಯಿತು, ತುಂಬ ಫಸ್ಟ್ ಟೈಮ್ ಟೂರಿಸ್ಟ್ ಅಲ್ಲಿ ಆಯಿತು ತಾನೇ, ನೋಬಡಿ ವಾಸ್ ಎಕ್ಸ್ಪೆಕ್ಟಿಂಗ್ ಇಟ್. ಅಷ್ಟೇ ಅಷ್ಟೇ. ಅಲ್ಲಪ್ಪ, ನೀನು ಎಂಜಾಯ್ ಮಾಡಕ್ಕೆ ಹೋಗಿದ್ದೆ ಪುಟ ಅಲ್ಲಿ. ಕಾಶ್ಮೀರ ಅಂದರೆ ಅಲ್ಲಿ ತುಂಬ ನೋಡೋದಿರುತ್ತೆ. ಪಕ್ಕದಲ್ಲೇ ಈ ಥರ ದಾಳಿ ಆಗ್ತಾ ಇದೆ, ಎಲ್ಲ ನೋಡಿದಾಗ ನಿನ್ನ ಮನಸ್ಸಲ್ಲಿ ಏನು ಅನಿಸ್ತು? ಇದು ಯಾವ ಥರ ಅಂದರೆ ಭಯ ಪಟ್ಟ, ಈ ಥರ ಎಲ್ಲ ಅಟ್ಯಾಕ್ ಆಗ್ತಾ ಇದೆ ಅಂತ ಗೊತ್ತಾದಾಗ? ಸ್ವಲ್ಪ ಭಯ ಆಯಿತು, ಬಟ್ ಶ್ರೀನಗರ್ ಸೆಕ್ಯೂರಿಟಿ ಸ್ವಲ್ಪ ಟೈಟ್ ಆಯಿತು ಆ ಟೈಮು. ಸೊ ಸುಮ್ಮನೆ ಚಿಲ್ ಮಾಡ್ತಾ ಇದ್ವಿ ಬೋಟ್ ಹೌಸಲ್ಲಿ. ಅಲ್ಲಿಂದ ಅಲ್ಲೇ 2 ದಿವಸ ಉಳ್ಕೊಂಡ್ವಿ. ಮಂಡೇ ಹೋದ್ವಿ, ಟ್ಯೂಸ್ಡೇ ಮಂಡೇ ಎಲ್ಲ ಸೈಟ್ ಸೀಯಿಂಗ್ ಆಯಿತು. ವೆಡ್ನೆಸ್ಡೇ ಪಹಲ್ಗಾಮ್ ಪ್ಲ್ಯಾನ್ ಇತ್ತು, ಅದು ಕ್ಯಾನ್ಸಲ್ ಆಯಿತು. ಇದು ಥರ್ಸ್ಡೇ ಗುಲ್ಮಾರ್ಗ್ ಹೋಗೋಣ ಅನ್ಕೋತಾ ಇದ್ವಿ. ಅದು ರಿಸ್ಕು ತೊಗೊಳ್ಳೋದು ಬೇಡ, ಬಂದ್ವಿ ಅಷ್ಟೇ. ದೊಡ್ಡವನಾದ್ಮೇಲೆ ಏನಾಗಬೇಕು ಅನ್ಕೊಂಡಿದ್ಯಾ? ನಂಗೆ ಗೊತ್ತಿಲ್ಲ. ಗೊತ್ತಿಲ್ವಾ? ಗೊತ್ತಿಲ್ಲ. ಇಂಥ ಟೆರರಿಸ್ಟ್ಗಳೆಲ್ಲ ಸಿಕ್ಕಿದ್ರೆ ಏನು ಮಾಡ್ತೀಯ ನೀನು? ಶೂಟ್ ಸ್ವಲ್ಪ ಜೋರಾಗಿ ಹೇಳು. ಶೂಟ್ ಮಾಡ್ತೇನೆ.